ಅರೆ ಏನು ಮಾತಾಡದೆ ಸುಮ್ಮನೆ ನಿಂತಿದ್ದಾಳಲ್ಲ, ಒಂದ್ ವೇಳೆ ಮುಜುಗರ ಆಗ್ತಿರ್ಬೋದ? ನಾನು ಜೊತೆಯಾಗಿ ಸ್ವಲ್ಪ ಮಾತಾಡಬೇಕಿತ್ತು. ಒಂದು ಅರ್ಧ ಗಂಟೆ ಬಿಟ್ಕೊಂಡು ಟೆರೆಸ್ ಮೇಲೆ ಬರ್ತೀರಾ? ನಾನು ನಿಮ್ ಜೊತೆ ಮಾತಾಡ್ಬೇಕು, ಖಂಡಿತ ಬರ್ತೀನಿ. ನನಗೆ ಅಡುಗೆ ಮನೆಯಾಗ ಸ್ವಲ್ಪ ಕೆಲಸ ಇದೆ, ಅದನ್ನು ಮುಗಿಸ್ಕೊಂಡು ಬರ್ತೀನಿ. ಓಕೆನಾ? ಓಕೆ, ನಾ ಮೇಲಿರ್ತೀನಿ. ಇದೇನ್ ಕನ್ಸ ಇಲ್ಲ ನಿಜನ? ಅನ್ಕೊಂಡಿರೋ ತರ ಎಲ್ಲ ಬೇಗನೆ ಆಗ್ತಿದೆಯಲ್ಲ. ಈಗ ಚಿನ್ನು ಬಂದ್ರೆ ಏನ್ ಮಾತಾಡ್ಬೋದು? ನಾನು ಯೋಚನೆ ಮಾಡಿರೋ ರೀತಿನೇ ಅವಳು ಯೋಚನೆ ಮಾಡಿರ್ಬೋದಾ? ಸಾರಿ, ನಾನು ಬರೋದು ತುಂಬ ತಡ ಮಾಡಿಬಿಟ್ಟೆ, ನಿಮ್ಮನ್ನು ತುಂಬ ಕಾಯಿಸ್ಬಿಟ್ಟೆ. ಪರವಾಗಿಲ್ಲ ಚಿನ್ನು, ನೀವ್ ಬರ್ತೀಯ ಅಂದ್ರೆ ನಾನು ಎಷ್ಟೊತ್ತು ಬೇಕಾದ್ರೂ ಕಾಯ್ತೀನಿ. ಚಿನ್ನು, ಏನೋ ಹೇಳ್ಬೇಕು ಅಂತ ಹೇಳ್ದೆ, ಯಾಕೆ ಚಿನ್ನು ಹಿಂದೆ ಮುಂದೆ ನೋಡ್ತಾ ಇದೀಯಾ? ನಿನ್ ಮನ್ಸಲ್ಲಿ ಏನಿದೆ ಅದನ್ನ ಓಪನ್ ಆಗಿ ಹೇಳು. ಈ ಮನೆಯಾಗೆ ನನ್ನ ಬಗ್ಗೆ ಯಾರಿಗಾದ್ರೂ ಏನಾದರೂ ಗೊತ್ತಿದ್ರೆ ಅದು ನಿಮ್ಮೊಬ್ರಿಗೆ. ನನ್ನ ಜೀವನದ ಬಗ್ಗೆ, ನನ್ನ ಕಷ್ಟದ ಬಗ್ಗೆ ನಾನು ಯಾರ ತವನೂ ಏನೂ ಹೇಳಿಲ್ಲ. ನಿಮ್ಗೆ ಯಾಕೆ ಹೇಳಿದೆ ಅಂತ ನನಗಿವತ್ತವರೆಗೂ ಅರ್ಥ ಆಗಿಲ್ಲ. ನೀವು ಯಾರಿಗೂ ಏನೂ ಹೇಳಿಲ್ಲ ತಾನೆ? ದಯವಿಟ್ಟು ಹೇಳ್ಬೇಡಿ, ನಿಮ್ಮ ಕೈ ಮುಗಿತೀನಿ. ಇಲ್ಲ ಚಿನ್ನು, ನಾನು ಯಾರಿಗೂ ಹೇಳಿಲ್ಲ, ಯಾರಿಗೂ ಹೇಳೋದೂ ಇಲ್ಲ. ಹಂಗಾರೆ ನೀವು ನಿಜವಾಗ್ಲೂ ಯಾರಿಗೂ ಏನೂ ಹೇಳಿಲ್ವಾ? ಅಯ್ಯೋ ಚಿನ್ನು, ಖಂಡಿತ ಇಲ್ಲ. ನೀನ್ ಯಾಕೆ ಹಿಂದಿನ ಜೀವನದ ಬಗ್ಗೆ ಅಷ್ಟೊಂದು ಹೆದರ್ಕೊಳ್ತೀಯ? ಅದು ನನ್ನ ಜೀವನದಾಗ ಹಿಂದೆ ಏನಾಯ್ತು ಅದು ಇವತ್ತು ನನಗೆ ಬದುಕಾಕ್ ಬಿಡ್ತಾ ಇಲ್ಲ. ಹೆದರ್ಕೋಬೇಡ ಚಿನ್ನು, ನಿನ್ನ ಹಿಂದಿನ ಜೀವನದ ಬಗ್ಗೆ ನನ್ನ ಹತ್ರ ಹೇಳಿರೋದನ್ನ ನಾನು ಯಾರಿಗೂ ಹೇಳೋದಿಲ್ಲ, ಪ್ರಾಮಿಸ್. ಅದೇನೋ ನೀವು ನನ್ನ ತವ ಮಾತಾಡಬೇಕು ಅಂದ್ರಿ. ಹೇಳ್ತೀನಿ ಚಿನ್ನು, ಅದಕ್ಕೆ ಸರಿಯಾದ ಸಮಯ ಕೂಡ ಬರಬೇಕು. ಆ ಸಮಯಕ್ಕೋಸ್ಕರ ನಾನು ಕಾಯ್ತೀನಿ. ನಿಮ್ಮ ಬೆರಳೆಂಗದೆ? ನೋವು ಕಮ್ಮಿ ಆಯ್ತಾ? ಇಲ್ಲ, ಇನ್ನೂ ಸ್ವಲ್ಪ ನೋವು ಹಾಗೇ ಇದೆ. ಯಾಕೆ ಇವರು ನಾನೇನಾದರೂ ಹೇಳಬೇಕು ಅಂದರೆ ವಿಚಿತ್ರವಾಗಿ ಆಡ್ತಾರೆ, ವಿಚಿತ್ರವಾಗಿ ನಗ್ತಾ ಇರ್ತಾರೆ. ಏನಾಗಿದೆ ಇವ್ರಿಗೆ? ಈಗ ತಾನು ಇಲ್ಲೇ ಮಲಗಿದ್ನಲ್ಲ, ಇಷ್ಟೊತ್ನಲ್ಲಿ ಎಲ್ಲೆದ್ದೋದ? ಚಿನ್ನು ಪರಿಸ್ಥಿತಿ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು. ಹೆಸರಿಗಷ್ಟೇ ಅವಳು ಮದುವೆ ಆಗಿರೋದು. ಎಲ್ರೂ ಇದ್ದು ಅವಳು ಅನಾಥೆ ತರ ಇರೋದನ್ನ ನನ್ನಿಂದ ನೋಡಕ್ಕಾಗ್ತಾ ಇಲ್ಲ. ಹೇಗಾದ್ರೂ ಮಾಡಿ ಅವಳು ಹೃದಯನ ಗೆಲ್ಬೇಕು. ನನ್ನ ಮನ್ಸಲ್ಲಿರೋ ಆಸೆನ ಹೇಳ್ಬಿಡ್ಬೇಕು. ಇಷ್ಟು ದಿನ ಕಷ್ಟಪಟ್ಟು ಸಾಕು.
ಅವಳನ್ನ ಮದುವೆ ಆಗಿ ಜೀವನ ಪೂರ್ತಿ ಸುಖವಾಗಿಡ್ಕೋಬೇಕು. ಎಸ್. ಸಿದ್ದು, ಯಾರ ಜೊತೆ ಮಾತಾಡ್ತಾ ಇದ್ಯೋ? ಮಲ್ಕೊಂಡಿದ್ಯಾ ಅಂದ್ರೆ ಎದ್ ಬಂದು ಇಲ್ಲೇನ್ ಮಾಡ್ತಾ ಇದ್ಯಾ? ನಿದ್ದೆ ಬರ್ತಿಲ್ಲ ಕಣೋ, ಅದಕ್ಕೆ ಬಂದೆ. ನಿದ್ದೆ ಬರ್ತಿಲ್ಲ ಅಂತ ಆಕಾಶ ನೋಡ್ತಾ ನಿಂತಿದ್ರೆ ಬಾ ಮಲ್ಕೊಳ್ಳೋಣ. ನೀನ್ ಹೋಗು, ನಾ ಬರ್ತೀನಿ. ಏನೋ ಆಗಿದೆ ನಿನ್ಗೆ, ಇತ್ತೀಚೆಗಂದ್ರೆ ವಿಚಿತ್ರವಾಗಿ ಆಡ್ತೀಯಪ್ಪ. ಈಗ ಬರ್ತೀಯ ಬರಲ್ವಾ? ಹೇಗಾದ್ರೂ ಮಾಡ್ಕೊ. ನಾಳೆ ಆಫೀಸಿಗೆ ಬಂದು ಕಟ್ಸಿದ್ರೆ ಫೈರ್ ಮಾಡ್ಬಿಡ್ತೀನಿ ಅಲ್ಲೇ. ಮಂಗಳ್ ಗೌರಿ, ಗುರುಗಳು ಹೇಳ್ದಂಗೆ ಪೂಜೆ ಆದಮೇಲೆ ಗೌರಿ ಕತೆ ಓದಬೇಕಂತೆ. ಆದರೆ ನಿಂಗೆ ಗೊತ್ತಲ್ವಾ, ನಂಗೆ ಓದೋಕ್ಕೆ ಬರೆಯೋಕ್ಕೆ ಬರೋಕ್ಕಿಲ್ಲ. ಆದರೆ ತಾತಮ್ಮ ನಿನ್ನ ಮಹಿಮೆ ಕತೆಗಳನ್ನ ನಂಗೆ ಹೇಳೋದೆ. ನಾನು ಅದನ್ನೇ ನಿನ್ಗೆ ಹೇಳ್ತೀನಿ. ನಿನ್ನ ಮಹಿಮೆಯಿಂದ ಭಕ್ತಳು ಅವಳ ಗಂಡನ ಬದುಕಿಸಿದ ಕತೆನ ಹೇಳ್ತೀನಿ. ಚಿನ್ನು ಎಲ್ಲೋದ್ಲು? ಇಷ್ಟೊತ್ತಿಗೆಲ್ಲ ಅಡುಗೆ ಮನೇಲಿ ಇರ್ತಿಲ್ಲಲ್ಲ, ಇವತ್ತೆಲ್ಲೋದ್ಲು? ನನಗಿಂತ ಮುಂಚೆ ಅಡುಗೆ ಮನೇಲಿ ಇರ್ತಿದ್ದವಳು ಇಷ್ಟೊತ್ತಾದ್ರೂ ಬಂದಿಲ್ಲ. ಈ ಹುಡುಗಿನ ಅರ್ಥ ಮಾಡ್ಕೊಳ್ಳೋದು ಭಾರಿ ಕಷ್ಟ. ಒಂದು ವೇಳೆ ಹುಷಾರೇನಾದ್ರೂ ತಪ್ಪಟ್ಲಾ? ಒಂದ್ಸರಿ ನೋಡೋಣ. ಒಂದು ಊರ್ನಾಗೆ ಲಕ್ಷ್ಮಿ ಅಂತ ಒಬ್ಳಿದ್ಲಂತೆ. ಅವಳಿಗೆ ತಂದೆ ತಾಯಿ ಇರ್ಲಿಲ್ವಂತೆ. ಆದರೆ ಅವಳು ಅನಾಥೇನೂ ಅಲ್ವಂತೆ. ಹೇಳ್ಕೊಳ್ಳೋದಕ್ಕೆ ತಾತಮ್ಮ, ಚಿಕ್ಕಮ್ಮ, ಅಣ್ಣಂದ್ರು, ಮಾವ, ತಮ್ಮ ಎಲ್ರೂ ಇದ್ರಂತೆ. ಊರಿಗೂರೇ ಅವಳನ್ನ ಅದೃಷ್ಟ ಲಕ್ಷ್ಮಿ ಅಂತ ಕೊಂಡಾಡ್ತಿದ್ರಂತೆ. ಆದರೆ ಅವಳ ಮನೆಯವ್ರು ಮಾತ್ರ ಅವಳನ್ನ ದರಿದ್ರ ಲಕ್ಷ್ಮಿ ಅಂತಿದ್ರಂತೆ. ಊರಿನ ಜನರು ಕಣ್ಮರ್ಸಕ್ಕೆ ಅವಳಿಗೊಂದು ಲಗ್ನ ಮಾಡಕ್ಕೆ ತಯಾರಿ ಮಾಡಿದ್ರಂತೆ. ಅವಳ ಅದೃಷ್ಟದ ಕಾರಣಕ್ಕೋ ಅವಳ ಅಪ್ಪ ಅಮ್ಮ ಮಾಡಿದ ಪುಣ್ಯದ ಕಾರಣಕ್ಕೋ ಒಬ್ಬ ರಾಜ್ಕುಮಾರ ಬಂದು ಅವಳನ್ನ ಲಗ್ನ ಆದ್ನಂತೆ. ಆದ್ರೆ ಅವಳು ರಾಜ್ಕುಮಾರನ್ ಒಳ್ಳೆತನ, ಅವನ್ ಮಾಡಿದ ತ್ಯಾಗ ನೆನ್ಪಾದಂತೆ. ಅವಳು ಅವನಿಂದ ದೂರ ಆಗ್ಬಿಟ್ಲಂತೆ. ಆದ್ರೆ ಆ ವಿಧಿಗೆ ಇಷ್ಟ ಆಗದೆ ಅವರಿಬ್ಬರನ್ನ ಮತ್ತೆ ಒಂದೇ ಸೂರ್ನಾಗ ಸೇರಿಸ್ತಂತೆ. ಇದು ನಿನ್ ಕತೆ ಅಲ್ಲ ಮಂಗಳ್ ಗೌರಿ, ನನ್ನ ಕತೆ. ನಿನ್ ಕತೆಯಾಗೆ ಭಕ್ತರಿಗೆ ಸಮಸ್ಯೆ ಬಂದ್ರೆ ಅವ್ರು ನಿನ್ ವ್ರತ ಮಾಡ್ತಾರೆ. ನೀನು ಅವ್ರ ಸಮಸ್ಯೆ ಎಲ್ಲ ಬಗೆಹರಿಸ್ತೀಯ. ನಾನು ನೀನು ವ್ರತ ಮಾಡ್ತೀವಿ, ನನ್ನ ಸಮಸ್ಯೆನೂ ಬಗೆಹರಿಸು. ನನ್ನ ಗಂಡಂಗೆ ಬಂದಿರೋ ಗಂಡಾಂತರನ ದೂರ ಮಾಡು. ಮಂಗಳ್ ಗೌರಿ, ನಿನ್ನ ಕರುಣೆಯಿಂದ ಎಷ್ಟೋ ಜನರಿಗೆ ಮಾಂಗಲ್ಯ ಭಾಗ್ಯ ಕೊಟ್ಟಿದ್ಯಾ. ನನ್ನ ಗಂಡನಿಗೂ ಆಯುಷು ಆರೋಗ್ಯ ಕೊಡು. ನನ್ನ ಮೇಲೂ ಸ್ವಲ್ಪ ಕರುಣೆ ತೋರಿಸು. ನನಗೂ ಎಲ್ಲರ ಥರ ನಿನ್ನ ಮನೇಲಿ ಕೂಡಿಸಿ 10 ಜನ ಮುತ್ತೈದೆಯರನ್ನ ಕರೆದು ಪೂಜೆ ಮಾಡಿ ಹೂವು ಕುಂಕುಮ ಕೊಡಬೇಕು ಅಂತ ಆಸೆ. ಆದರೆ ಆ ಭಾಗ್ಯ ನಾನು ಕೇಳ್ಕೊಂಬಂದಿಲ್ಲ. ಅದಕ್ಕೇನೆ
ಯಾರಿಗೂ ಗೊತ್ತಾಗ್ದಾಗೆ ನಿನ್ನ ಪೂಜೆ ಮಾಡಿ ದೇವಸ್ಥಾನ ತವ ಮುತ್ತೈದೆಗೆ ಕುಂಕುಮ ಕೊಟ್ಟು ಅವ್ರ ಆಶೀರ್ವಾದ ತಗೊಳಕ್ ಹೋಗ್ತಾವ್ನಿ. ನನ್ನ ತಾಳಿ ಭಾಗ್ಯ, ನನ್ನ ಕುಂಕುಮ ಭಾಗ್ಯ ಉಳಿಸೋ ಜವಾಬ್ದಾರಿ ನಿಂದೇನೆ. ಏನಿದು? ಚಿನ್ನು ರೂಮಲ್ಲಿ ಯಾರಿದ್ದಾರೆ? ಒಬ್ಳೆ ಏನ್ ಮಾತಾಡ್ತಿದ್ದಾಳೆ? ಸರಿಯಾಗಿ ಕೇಳಿಸ್ತಿಲ್ವಲ್ಲ. ಯಾರ ಜೊತೆ ಮಾತಾಡ್ತಿದ್ದಾಳೆ ಅವಳು? ಏನ್ ಮಾತಾಡ್ತಿದ್ದಾಳೆ ಅಂತಾನೆ ಕೇಳಿಸ್ತಿಲ್ಲ. ಡೈರೆಕ್ಟಾಗಿ ಒಳಗೋಗ್ಬಿಡ್ಲಾ? ಬೇಡ ಬೇಡ, ಒಳಗಡೆ ಹೋಗೋದ್ರಿಂದ ಅವಳ ಮನ್ಸಿಗೆ ಏನಾದರೂ ಆಘಾತ ಆಗ್ಬಹುದು. ಅವಳು ಈಚೆ ಬರಲಿ, ಆಮೇಲೆ ಹೋಗಿ ನೋಡಿದ್ರೆ ಆಯ್ತು. ಮಂಗಳ್ ಗೌರಿ ಮುತ್ತೈದೆ ಮಗಳು, ಮನ್ಸಿನ ಮಾತು ಹೇಳಕ್ ಬಂದೀವ್ನಿ. ಮಗಳ ಮಾತು, ಮಗಳ ಮೊರೆ ಮನ್ಸಿಟ್ ಕೇಳವ. ಅರ್ಚಕ್ರೆ, ಇದನ್ನ ಅಮ್ಮನ ಮುಂದೆ ಇಟ್ಟು ಪೂಜೆ ಮಾಡಿ. ಅವ ಒಂದ್ ನಿಮಿಷ. ಏನಮ್ಮ? ಅವ, ನಾನು ಮಂಗಳಗೌರಿ ವ್ರತ ಮಾಡ್ತಿದ್ದೀನಿ. ಶಾಸ್ತ್ರದ ಪ್ರಕಾರ 5 ಜನ ಮುತ್ತೈದರಿಗೆ ಕುಂಕುಮ ಕೊಟ್ಟು ಆಶೀರ್ವಾದ ತಗೋಬೇಕು. ಈ ಕುಂಕುಮ ತಗೊಂಡು ನಂಗೆ ಆಶೀರ್ವಾದ ಮಾಡಿ. ಬೆಳಗ್ಗೆ ಬೆಳಗ್ಗೆ ಗೌರಿ ದರ್ಶನಕ್ಕೆ ಅಂತ ಬಂದ್ರೆ ಮಂಗಳ ಗೌರಿ ತರ ಇರೋದು ನಿಮ್ ದರ್ಶನ ಆಯ್ತು. ನನ್ ತಾಳಿ ಪುಣ್ಯನೋ ಏನೋ. ಕೊಡಮ್ಮ ಕುಂಕುಮ. ಆ ಗೌರಿ ಸದಾ ನಿನ್ಗೆ ಮುತ್ತೈದೆ ಭಾಗ್ಯ ಕೊಟ್ಟು ಕಾಪಾಡ್ನಮ್ಮ. ತಾತ,
ಅಜ್ಜಿ ಏಯ್ ಪೇಪರ್ ಅದು ಕಾಣಿಸ್ತಿಲ್ವೇನೋ, ಇಡೋ ಅಲ್ಲಿ. ಎಲ್ಲ ಅವಳು ಅವಳು ಅಂದ್ರೆ ಯಾರಜ್ಜಿ? ಇನ್ಯಾರು? ಚಿನ್ನು ಅಂತಿದ್ದಾಳಲ್ಲ ಅವಳು. ಚಿನ್ನು ದೇವಸ್ಥಾನಕ್ಕೆ ಹೋಗಿದ್ದಾಳೆ. ಹೋಗಕ್ ಮುಂಚೆ ನಿಮ್ಗೆ ಹೇಳ್ಬಿಟ್ಟು ಹೋದ್ಲಾ? ಏನೇ ನೀನು ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೂ ಯಾರಿಗಾದ್ರೂ ಹೇಳೇ ಹೋಗ್ಬೇಕಾ? ನೋಡ್ರಿ, ಹೇಳ್ತಾ ಇದ್ದೀನಿ, ಅವಳಿಗೆ ಅತಿ ಸದ್ರ ಕೊಟ್ಟು ತಲೆ ಮೇಲೆ ಕೂರ್ಸ್ಕೋಬೇಡಿ. ನಿನಗೆ ಬೆಳಿಗ್ಗೆ ಯಾರನ್ನಾದ್ರೂ ಬೈದೇ ಇದ್ರೆ ಬೆಳಕೆ ಹರಿಯಲ್ಲ ಅಲ್ವಾ? ಚಿನ್ನು ರೂಮ್ ಒಳಗಡೆ ಏನಾಗ್ತಿದೆ? ಅವಳು ಏನು ಮಾಡ್ತಿದ್ದಾಳೆ? ಸೋಮವಾರ ಶುಕ್ರವಾರ ಮಾತ್ರ ದೇವಸ್ಥಾನಕ್ಕೆ ಹೋಗ್ತಿದ್ಲು, ಇವತ್ತು ನೋಡಿದ್ರೆ ಮಂಗಳವಾರ. ಇವತ್ತು ಯಾಕೆ ಹೋದ್ಲು? ಅವಳು ರೂಮ್ಗೆ ಹೋಗಿ ನೋಡ್ತೀನಿ. ಅವ ನಾನು ಮಂಗಳಗೌರಿ ವ್ರತ ಮಾಡ್ತಾ ಇದ್ದೀನಿ. ಈ ಕುಂಕುಮ ತಗೊಂಡು ನನಗೆ ಆಶೀರ್ವಾದ ಮಾಡಿ. ದೇವರು ನಿನ್ನನ್ನ ಚೆನ್ನಾಗಿಟ್ಟಿರ್ಲಮ್ಮ. ಅವ ಯಾಕೆ ಅಳ್ತಿದ್ದೀರಾ? ಒಬ್ಬೊಬ್ರದ್ದು ಒಂದೊಂದು ಕತೆ, ಒಬ್ಬೊಬ್ರದ್ದು ಒಂದೊಂದು ವ್ಯತೆ. ಬಾಳು ಅಂದಮೇಲೆ ಗೋಳು ಇರಲೇಬೇಕಲ್ಲ ಮಗಳೇ. ಅಳ್ಬೇಡಿ ಅವ್ವ, ಬನ್ನಿ ಒಂದು ಸ್ವಲ್ಪ ಹೊತ್ತು ಕೂತ್ಕೊಳ್ಳಿ. ಸಂಕಟ ಪಡಬೇಡಿ ಅವ್ವ. ನಮ್ಮ ಮನ್ಸಿನಾಗಿರೋ ನೋವು ಬೇರೆಯವ್ರ ತವ ಹೇಳ್ಕೊಂಡ್ರೆ ದುಃಖ ಕಡಿಮೆ ಆಗುತ್ತೆ ಅಂತ ತಾತಮ್ಮ ಹೇಳ್ತಿತ್ತು. ಬಾಯಿ ತುಂಬ ನನ್ನ ಮಗಳೇ ಅಂತ ಕರೆದ್ರಿ. ಆ ಕಾರಣಕ್ಕಾದರೂ ನಿಮ್ಮ ನೋವು, ನಿಮ್ಮ ಕಷ್ಟ ಏನು ಅಂತ ನನ್ನ ತವ ಹೇಳ್ಬೋದಲ್ವಾ? ಜೀವನ ಪೂರ್ತಿ ಕಣ್ಣೀರು ಇಡ್ತಾನೆ ಬಂದಿದ್ದೀನಿ. ನನ್ನ ಕಣ್ಣೀರು ಕಂಡು ಎದೆ ಕರ್ಗಿ ಕರೆದು ಕೂರಿಸಿ ಮಾತಾಡಿಸಿದ ಮನುಷ್ಯರನ್ನ ನಾನು ನೋಡೇ ಇಲ್ಲ. ಯಾರು ಹೆತ್ತ ಮಗಳವ್ವ ನೀನು? ನಂಗೆ ಅವ್ವ ಯಾರು ಅಂತ ಗೊತ್ತಿಲ್ಲ. ನಂಗೆಲ್ಲಾನು ನನ್ನ ತಾತಮ್ಮನೆ. ಯಾರಾದರೂ ಅಳ್ತಿದ್ರೆ ಅವ್ರನ್ನ ಕರ್ದಿ ಕೂರಿಸಿ ಮಾತಾಡ್ಸ್ಬೇಕು ಅಂತ ಹೇಳ್ಕೊಟ್ಲು. ಈಗ ಅವಳೇ ಇಲ್ಲ. ನನ್ನ ಕತೆ ಬಿಡಿ, ನಿಮ್ಮ ಕತೆ ಹೇಳಿ. ನನ್ನ ಕತೆಗೆ ಆದಿ ಅಂತ್ಯ ಇಲ್ಲ. ಎಲ್ಲಿಂದ ಶುರು ಮಾಡಲಿ? ನೂರಾರು ಕನಸು ಕಟ್ಕೊಂಡು ನಾನು ಗಂಡ ಅನ್ನೋನ್ನ ಕಟ್ಕೊಂಡೆ. ಎಲ್ಲ ಚೆನ್ನಾಗೇ ಇತ್ತು. 2 ಮಕ್ಕಳು ಆಯಿತು. 2ನೇ ಮಗಳು ಹುಟ್ಟಿದ 3ನೇ ದಿನಕ್ಕೆ ಮನೆ ಬಿಟ್ಟು ಹೋದೋನು ಇಲ್ಲಿ ತನಕ ಮನೆಗೆ ವಾಪಸ್ ಬಂದೇ ಇಲ್ಲ. ನನ್ನ 2ನೇ ಮಗಳಿಗೀಗ 14 ವರ್ಷ. ಸೀತೆಗೆ 14 ವರ್ಷ ವನವಾಸ ಮುಗಿಸಿ ಅಯೋಧ್ಯೆಯಲ್ಲಿ ಪಟ್ಟಾಭಿಷೇಕ ಆಯಿತು. ಆದರೆ ನನ್ನ ವನವಾಸಕ್ಕೆ ಕೊನೆನೇ ಇಲ್ಲ. ಎಲ್ಲಿದನೋ ಹೇಗಿದನೋ ಗೊತ್ತಿಲ್ಲ. ಎಲ್ಲೇ ಇರಲಿ, ಹೇಗೆ ಇರಲಿ, ಚೆನ್ನಾಗಿರ್ಲಿ ಅಂತ ನಾನು ಇಲ್ಲಿ ತನಕ ಮಂಗಳಗೌರಿ ವ್ರತನ ಮಾಡ್ತಾನೆ ಬಂದಿದ್ದೀನಿ. ನಿನ್ ತಾಳಿ ಭಾಗ್ಯದ ಕಾರಣದಿಂದ ನನ್ ಗಂಡ ವಾಪಸ್ ಬರೋದಾದ್ರೆ ಅದಕ್ಕಿಂತ ಪುಣ್ಯ ಬೇಕಾ? ನನ್ ಕತೆಗೆ ನೀನ್ಯಾಕಮ್ಮ ಹೇಳ್ತೀಯ? ಆ ಗೌರಿ ನಡೆಸೋ ದಾರಿಲಿ ನಾನು ನಡಿಬೇಕು, ನೀನು ನಡಿಬೇಕು. ಆ ದೇವರು ನಿನ್ನನ್ನ ಚೆನ್ನಾಗಿಟ್ಟಿರ್ಲಿ. ನಂದೇ ದೊಡ್ಡ ಕಷ್ಟ ಅನ್ಕೊಂಡಿದ್ದೆ ಗೌರಿ. ಆದರೆ ಈ ಲೋಕದಲ್ಲಿ ನನಗಿಂತ ಕಷ್ಟಪಡೋರಿದ್ದಾರೆ. ತಾತಮ್ಮ ಹೇಳ್ತಾ ಇತ್ತು, 1 ಕಾಲು ಇಲ್ದೇ ಇರೋರು 2 ಕಾಲು ಇಲ್ದೇ ಇರೋರನ್ನ ನೋಡಿ ಬದುಕದ್ ಕಲಿಬೇಕು ಅಂತ.